ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪಾಲಕಲ್ಲಿ ಒಂದು ರೆಸಿಪಿ ತೋರಿಸ್ತೀನಿ ನಿಮಗೆ. ಯಾವಾಗೂ ಬೇಳೆ ಸಾರು, ಸೊಪ್ಪು ಸಾರು ಅದು ಮಾಡಿ ಮಾಡಿ ಬೇಜಾರಾಗಿರುತ್ತೆ ಎಲ್ಲರಿಗೂ. ಇದು ಉಪ್ಪಿನಕಾಯಿ ಥರ ಇರುತ್ತೆ. ನೀವು ಅಕಸ್ಮಾತ್ ಯಾವತ್ತಾದ್ರೂ ಮಾಡಿದಿರೋ ನೋಡಿದ್ರೆ ಇರೋ ನನಗೆ ಗೊತ್ತಿಲ್ಲ. ಇವತ್ತು ಅದೊಂದು ರೆಸಿಪಿ ನಿಮ್ಗೆ ಡಿಫ್ರೆಂಟಾಗಿ ತೋರಿಸ್ತೀನಿ. ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆಯಲ್ಲಿ ತಿನ್ಬೋದು, ಮುದ್ದೆ ಜೊತೆಯಲ್ಲಿ ತಿನ್ಬೋದು. ನಿಮ್ಗೆ ಯಾವ್ದ್ರಲ್ಲಿ ಇಷ್ಟ ಆಗುತ್ತೋ ಅದ್ರಲ್ಲಿ ತಿನ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಒಂದು 10 ಎಸಲು ಬೆಳ್ಳುಳ್ಳಿ ಹಾಕೋಣ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನೊಂದು ಚಿಕ್ಕ ಸ್ಪೂನಿದ್ದು ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಖಾರ. ಸ್ವಲ್ಪ ಹುಣಸೆಹಣ್ಣು, ನಾನಿದು ಪೇಸ್ಟು, ಹುಣಸೆಹಣ್ಣು ಇದ್ದರೆ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇದು ಪೇಸ್ಟ್ ಇದೆ ನನ್ನ ಹತ್ರ, ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ಹಾಕ್ಕೋಬೇಕು, ನೀರು ಜಾಸ್ತಿ. ಸ್ವಲ್ಪ ಹಾಕ್ಕೊಂಡು ನೀರು ನುಣ್ಣಗೆ ರುಬ್ಕೊಂಬರ್ತೀನಿ. ಖಾರ ರುಬ್ಕೊಂಡಿದ್ದಾಯಿತು. ಈ ಥರ ಇದೆ. ಒಗ್ಗರಣೆ ಹಾಕೋಣ. ಇವಾಗ ಎಣ್ಣೆ ಹಾಕೋಣ. ಒಂದು 2 ಸ್ಪೂನ್, ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆ ಇದಕ್ಕೆ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಉದ್ದಿನಬೇಳೆ ಕೆಂಪಗಾಗಿದ ತಕ್ಷಣ ಕರ್ಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಹಾಕೋಣ. ಒಣಗಿದ ಮೆಣಸಿನ್ಕಾಯಿ ಫ್ರೈ ಆಗಿದೆ. ರುಬ್ಕೊಂಡಿದ್ದು ಮಸಾಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಫಸ್ಟ್ ಹಾಕ್ಕೊಂಡಿದ್ದೀವಿ. ಒಂದು ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. 1-2 ನಿಮಿಷ ಮುಚ್ಚಿಬಿಟ್ಟು ಇಟ್ಬಿಡೋಣ. ಮೇಲೆ ಎಣ್ಣೆ ಬಿಟ್ಟಿದೆ ನೋಡಿ. ಒಂದು ಸ್ವಲ್ಪ ಮಸಾಲೆ ಹಾಕ್ಕೊಬೇಕು ಇದಕ್ಕೆ. ಇವಾಗಲೇ ಹಾಕ್ಬಿಡ್ತೀನಿ. ಇನ್ನೂ ಬೇಯಬೇಕು. ಎಷ್ಟು ಚೆನ್ನಾಗಿ ಬೇಯಿತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಮುಚ್ಚಿಬಿಡೋಣ. ಚೆನ್ನಾಗಿ ಬೇಯಲಿ. ಇದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಕಮ್ಮಿ ಮಾಡಿಬಿಟ್ಟು ಗ್ಯಾಸು ಮುಚ್ಚಿಬಿಡ್ತೀನಿ. ಮಸಾಲೆ ಫ್ರೈ ಆಗಿದೆ. ಸೊಪ್ಪು ತಗೊಂಡಿದ್ದೀನಿ. ಇದು ಪಾಲಕ್ ಒಂದು ಕಟ್ಟಿದೆ. ಇದು ಆನ್ಲೈನಲ್ಲಿ ತಗೊಂಡ್ರೆ ಇದೊಂದು 3 ಕಟ್ಟಾದರೂ ಆಗುತ್ತೆ. ನಾನು ಸಂತೆಯಲ್ಲಿ ತಗೊಬಂದಿರೋದು. ಇದನ್ನು ಒಂದು ಕಟ್ಟಿದೆ, ಇನ್ನೂ ಸ್ವಲ್ಪ ಉಳಿಸಿದ್ದೀನಿ. ಇಷ್ಟು ಸಾಕು ಅನಿಸ್ತು ನನಗೆ. ಅದಕ್ಕೆ ಒಂದು 3/4 ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ನೀವು ಆನ್ಲೈನಲ್ಲಿ ತಗೊಂಡ್ರೆ ಇದೊಂದು 3 ಕಟ್ಟಾಗುತ್ತೆ. ಅದು ಮಸಾಲೆ ಫ್ರೈ ಆಗಿದೆ. ಇದನ್ನು ಇವಾಗ ಅದ್ರಲ್ಲಿ ಹಾಕೋಣ. ಆಗುತ್ತೆ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಸೊಪ್ಪು ಹಾಕ್ಬಿಡೋಣ. ಇದು ಗ್ಯಾಸ್ ಫಾಸ್ಟಾಗಿ ಇಟ್ಬಿಟ್ಟು ಮಾಡೋ ಅಂಥ ಅಡುಗೆ ಅಲ್ಲ. ಇದು ಸ್ಲೋ ಮಾಡಿಕೊಂಡು ಇಡಬೇಕು. ಅರ್ಜೆಂಟಲ್ಲಿ ಅಡುಗೆ ಆಗಲ್ಲ. ಟೈಮ್ ಇದ್ದಾಗ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಥರ ಇರುತ್ತೆ ಇದು. ಜ್ವರಾಗಿರೋ ಬಂದು ಬಾಯಿ ಕೆಟ್ಟೋಗಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಬಾಯಿಗೆ. ಸೊಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊತೀನಿ ಇದನ್ನು.
ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಮುಚ್ಬೇಡ, ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸೋಣ. ನೋಡಿ ಫ್ರೈ ಆಗ್ತಾ ಇದೆ. ಇದು ಇನ್ನೂ ಒಂಚೂರು ಫ್ರೈ ಆಗಬೇಕು, ಮೇಲ್ಗಡೆ ಎಣ್ಣೆ ಎಲ್ಲ ಬರಬೇಕು. ಅವಾಗವಾಗ ಓಪನ್ ಮಾಡಿ ಕಲಿಸ್ಕೊಂಡು ಮತ್ತೆ ಮುಚ್ತಾ ಇರಿ. ನಮ್ಮ ಪಾಲಕ್ ಗೊಜ್ಜು ರೆಡಿ ಆಗಿದೆ. ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಎಣ್ಣೆನ ಮೇಲ್ಗಡೆ ಬಿಟ್ಕೊಂಡಿದೆ. ರೆಡಿ ಆಗಿದೆ ಗೊಜ್ಜು. ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಬೌಲ್ಗೆ. ಗೊಜ್ಜು ರೆಡಿಯಾಗಿದೆ. ಮಧ್ಯಾಹ್ನ ಆಯಿತು, ಊಟ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.